ಕರ್ತನ ಮಧುರವಾದ ನಾಮದಲ್ಲಿ ಎಲ್ಲರಿಗೂ ವಂದನೆಗಳು. ಸ್ವಲ್ಪ ಹೊತ್ತಿನ ಧ್ಯಾನಕ್ಕಾಗಿ ಈ ಸಮಾಧಾನದ ವಿಶೇಷವಾದ ದಿನದಲ್ಲಿ ನಾನು ಆಯ್ಕೆ ಮಾಡಿದ ದೇವರ ವಾಕ್ಯದ ಮಾತು ಯೋಹಾನ ಸುವಾರ್ತೆ 12ನೇ ಅಧ್ಯಾಯ 12-15 ವಚನ. ಯೋಹಾನ ಸುವಾರ್ತೆ 12ನೇ ಅಧ್ಯಾಯ 12-15 ವಚನ. ಯೇಸು ಯೆರೂಸಲೇಮಿನಲ್ಲಿ ಅರಸನಂತೆ ಪ್ರವಾಸ ಮಾಡಿತು. ಅಲ್ಲಿ ನಾವು ನೋಡುವಾಗ ಯೇಸು ಸ್ವಾಮಿ ಕತ್ತೆಯ ಮರಿಯ ಮೇಲೆ ಆತನು ಪ್ರಯಾಣ ಮಾಡ್ತಾ ಇದ್ದಾನೆ. ಯೆರೂಸಲೇಮಿಗೆ ಬಂದಿದ್ದಾನೆ. ಜನರು ಇದ್ದಾರೆ. ಜನರು ಯೇಸುವನ್ನು ಜಯ ಕತ್ತರಿಸಲಿ ಬರುವವನಿಗೆ ಆಶೀರ್ವಾದ, ಇಸ್ರೇಲಿಗೆ ಅರಸನಿಗೆ ಆಶೀರ್ವಾದ ಎಂಬುದಾಗಿ ಅವರು ಆರ್ಭಟಿಸ್ತಾ ಇದ್ದರು. ದೊಡ್ಡದಾದ ಗದ್ದಲ ಅಲ್ಲಿ ಆಗ್ತಾ ಇದೆ. ಹೊಸನ್ನ ಎಂಬುದಾಗಿ ಜನರು ಕೂಡ ಕೂಗ್ತಾ ಇದ್ದಾರೆ, ರಕ್ಷಿಸಿ ಎಂಬುದಾಗಿ. ಯೇಸುವಿನ ಬೋಧನೆಯನ್ನು ಜನರು ಕೇಳಿದರು, ಅದ್ಭುತ ಕಾರ್ಯಗಳನ್ನು ನೋಡಿದರು. ಆದರೆ ಯೇಸು ಯಾರು, ಯಾವ ರೀತಿ ಅರಸನು ಎಂಬುದಾಗಿ ತಿಳ್ಕೊಳ್ಳಿಕ್ಕೆ ಅವರು ಸೋತು ಹೋಗ್ತಾರೆ. ಈ ಸಮಾಧಿನಗಳಲ್ಲಿ ನಾವಿದ್ದೇವೆ, ಆರಾಧನೆಗೆ ಬರುತ್ತೇವೆ, ದೇವರ ವಾಕ್ಯವನ್ನು ಓದುತ್ತೇವೆ, ಪ್ರಾರ್ಥನೆ ಮಾಡುತ್ತೇವೆ, ಸಮಾಧಾನಗಳನ್ನು ತಪ್ಪದೆ ನಾವು ಅದನ್ನು ಪಾಲಿಸ್ತೇವೆ. ಆದರೆ ಯೇಸು ಯಾರು, ಯೇಸು ಯಾಕಕ್ಕಾಗಿ ಆತನ ಲೋಕಕ್ಕೆ ಬಂದಿದ್ದಾನೆ ಎಂಬುದಾಗಿ ತಿಳ್ಕೊಳ್ಳೋದು ಬಹಳ ಅವಶ್ಯಕರವಾದ ಸಂಗತಿಯಾಗಿದೆ. ಈ ಲೋಕದಲ್ಲಿ ಇರುವಾಗ ಆದಾಮ ಅವರು ಪಾಪ ಮಾಡಿದಾಗ ಅವರನ್ನು ಇಡೀ ಮಾನವ ಕುಲವನ್ನು ಪಾಪದಿಂದ, ಶಾಪದಿಂದ, ನಿತ್ಯ ಮರಣದಿಂದ ತಪ್ಪಿಸಲು ಯೇಸು ಸ್ವಾಮಿ ಈ ಲೋಕಕ್ಕೆ ಬಂದಿದ್ದಾನೆ. ಈ ಸಮಾಧಾನಗಳು ಯೇಸುವನ್ನು ನಾವು ನಮ್ಮ ಸ್ವಂತ ರಕ್ಷಕನಾಗಿ ಅಂಗೀಕರಿಸಿಕೊಳ್ಳುವಂಥ ದಿನಗಳಾಗಿದೆ. ಯಾಕಂದರೆ ನಿಕೋದೇಮನಿಗೆ ಯೇಸು ಸ್ವಾಮಿ ಹೇಳುವಂಥ ಮಾತು, ನೀನು ತಿರುಗಿ ಹೊಸದಾಗಿ ಹುಟ್ಟದಿದ್ದರೆ ದೇವರ ರಾಜ್ಯವನ್ನು ಸೇರುವುದಿಲ್ಲ. ಈ ಸಮಾಧಾನಗಳು ನಮಗೆ ಹೊಸದಾಗಿ ಹುಟ್ಟುವುದಕ್ಕೆ ಕರೆಯನ್ನು ಕೊಡುವಂಥದ್ದಾಗಿದೆ. ಪಾಪದ ಜೀವಿತಕ್ಕೆ ಬೆನ್ನು ಹಾಕಿ ಮಾನಸಾಂತರ ಪಟ್ಟು ಯೇಸುವನ್ನು ನಮ್ಮ ಸ್ವಂತ ರಕ್ಷಕನಾಗಿ ಅಂಗೀಕರಿಸಿಕೊಳ್ಳಲು ಅದು ನಮಗೆ ಕರೆಯನ್ನು ಕೊಡುವಂಥದ್ದಾಗಿದೆ. ಈ ಜನರೇ, ಯೇಸುವನ್ನು ಅರಸನಂತೆ ಸ್ವಾಗತಿಸಿದ ಜನರೇ, ಕೊನೆಯ ಸಂದರ್ಭದಲ್ಲಿ ಯೇಸುವನ್ನು ಶಿಲುಬೆಗೆ ಹಾಕಿಸೆಂಬುದಾಗಿ ಅವರು ಆರ್ಭಟಿಸುತ್ತಾರೆ. ಇದೇ ಜನರು, ಅಂದರೆ ಅವರಿಗೆ ಯೇಸು ಯಾರು ಎಂಬುದಾಗಿ ಅವರು ತಿಳ್ಕೊಳ್ಳುವಲ್ಲಿ ವಿಫಲರಾಗುತ್ತಾರೆ. ಈ ಸಮಾಧಾನಗಳು ಯೇಸುವಿನ ಆ ಶಿಲುಬೆಯ ಕಡೆಗೆ ಬಂದು ಆಶೀರ್ವಾದವನ್ನು, ಬಿಡುಗಡೆಯನ್ನು, ಸ್ವಸ್ಥತೆಯನ್ನು ಹೊಂದುವಂಥ ದಿನಗಳಾಗಿದೆ. ನಾವಿಂದು ಅಂಧಕಾರದ ಲೋಕದಲ್ಲಿದ್ದೇವೆ, ಭಯದ ವಾತಾವರಣದಲ್ಲಿದ್ದೇವೆ. ಏನಾಗ್ತೇವೆ ಗೊತ್ತಿಲ್ಲ. ಅನೇಕರು ಈ ಲೋಕವನ್ನು ಬಿಟ್ಟು ಹೋಗ್ತಿದ್ದಾರೆ. ನಾವಿಂದು ಉಳಿದಿರುವುದು ದೇವರ ಕೃಪೆ. 2025ನೇ ವರ್ಷದಲ್ಲಿ ಈ ಸಮಾಧಾನವನ್ನು ನಾವು ಧ್ಯಾನಿಸೋದಾದರೆ ಅದು ದೇವರ ಕೃಪೆ, ಆಶೀರ್ವಾದ. ದೇವರು ಮತ್ತೊಂದು ಆವರ್ತಿ ನಮಗೆ ಒಂದು ಅವಕಾಶವನ್ನು ಕೊಟ್ಟಿದ್ದಾನೆ. ಭಾಷೆ ಸಂಗೀತದಲ್ಲಿ ಹೇಳ್ತದೆ, ಈ ಲೋಕದಲ್ಲಿ ಮಾತ್ರ ನಾವು ಪಶ್ಚಾತ್ತಾಪದ ಅವಕಾಶ. ಇನ್ನೊಂದು ಲೋಕಕ್ಕೆ ಹೋಗುವಾಗ ಅಲ್ಲಿ ಪಶ್ಚಾತ್ತಾಪಕ್ಕೆ ಅವಕಾಶವಿಲ್ಲ. ಕೊರಿಂಥ ಪತ್ರಿಕೆ ಮಾತು, ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಆತನು ನೂತನ ಸೃಷ್ಟಿಯಾಗ್ತಾನೆ ಎಂಬುದಾಗಿ. ಈ ಸಮಾಧಾನಗಳು ನಿಜವಾಗಿಯೂ ಕೂಡ ಯೇಸುವನ್ನು ನಮ್ಮ ಹೃದಯಗಳಲ್ಲಿ, ಮನಗಳಲ್ಲಿ ನಾವು ಆಹ್ವಾನಿಸುವಂಥ ಪುಣ್ಯ ದಿನಗಳಾಗಿದೆ. ಆದ್ದರಿಂದ ಎಲ್ಲ ಕೆಟ್ಟತನವನ್ನು, ಎಲ್ಲ ಕೆಡುಕನ್ನು, ಎಲ್ಲ ಪಾಪದ ಜೀವಿತವನ್ನು ಬಿಟ್ಟು ನಾವು ಯೇಸುವನ್ನು ಹಿಂಬಾಲಿಸಲು, ಯೇಸುವನ್ನು ಸ್ವಂತ ರಕ್ಷಕನಾಗಿ ಅಂಗೀಕರಿಸಲು ಈ ಸಮಾಧಾನ ನಮಗೆ ಕರೆಯನ್ನು ಕೊಡುವಂಥದ್ದಾಗಿದೆ. ಚೇಂಜ್ ಆಫ್ ಮೈಂಡ್. ಲೋಕದಲ್ಲಿ ಅನೇಕ ಸಂಗತಿಗಳು ಬದಲಾಗ್ತಾ ಇದೆ. ಇವತ್ತಿದ್ದ ವಸ್ತುಗಳು ನಾಳೆ ಬೇರೆ ರೂಪವನ್ನು ತಾಳುತ್ತಾರೆ. ಅದು ಮನುಷ್ಯನ ಹೃದಯ, ಅದು ವಂಚಕಕ್ಕೆ ಗುರಿಯಾಗಿದೆ. ಯೆರೆಮೀಯನ ಗ್ರಂಥ ಹೇಳ್ತಿದೆ, ಮನುಷ್ಯನ ಹೃದಯ ಅದು ವಂಚನೆಗೆ ಗುರಿಯಾಗಿದೆ. ಆದ್ದರಿಂದ ಯೋವೇಲನ ಗ್ರಂಥದಲ್ಲಿ ಬರೆದಿರೋ ಮಾತು, ನಿಮ್ಮ ಬಟ್ಟೆಗಳನ್ನೆಲ್ಲ, ಹೃದಯಗಳನ್ನು ನಿಮ್ಮ ಅರಿದುಕೊಂಡು ದೇವರ ಕಡೆಗೆ ತಿರುಗಿಕೊಳ್ಳಿ. ಹೃದಯವನ್ನು ಚೇಂಜ್ ಮಾಡಬೇಕು ನಾವು. ಈ ಸಮಾಧಾನ ಯೇಸುವಿನ ಬಳಿಗೆ ಬರಲು ಒಂದು ನಮಗೆ ಚಾಲೆಂಜ್ ಅಥವಾ ಸವಾಲನ್ನು ಕೊಡುವಂಥದ್ದಾಗಿದೆ. ಯಾಕಂದರೆ
ಪೌಲನು ಹೇಳುವಂಥ ಮಾತು, ಇದೇ ಸುಪ್ರಸನ್ನತೆಯ ಕಾಲ, ಇದೇ ರಕ್ಷಣೆಯ ದಿನವಾಗಿದೆ. ನಾಳೆ ಎಂಬುದಾಗಿ ಗೊತ್ತಿಲ್ಲ ನಮಗೆ. ಜ್ಞಾನೋಕ್ತಿಯಲ್ಲಿ ಬರೆದಿದೆ, ನಾಳೆ ಎಂದು ಕೊಚ್ಚಿಕೊಳ್ಳಬೇಡ, ನಾಳೆ ಏನಾಗ್ತದೆ ಗೊತ್ತಿಲ್ಲ. ಈ ದಿನ, ಈ ಕ್ಷಣ ನಮ್ಮದು, ನಾಳೆ ಗೊತ್ತಿಲ್ಲ. ಆದ್ದರಿಂದ ಈ ಕ್ಷಮಾಧ್ಯಾನಗಳಲ್ಲಿ ನಾವು ಪಶ್ಚಾತ್ತಾಪಟ್ಟು ಕ್ರೂಜಿಯ ಬಳಿಗೆ ಬರುವಂಥದ್ದಾಗಿದೆ. ಆಗಿನ ಜನರು ಯೇಸುವನ್ನು ಅರಸನಂತೆ ಸ್ವೀಕರಿಸುವುದು, ಹೊರಗಿನ ತೋರಿಕೆಯಲ್ಲಿ ಅರಸನಂತೆ ಸ್ವೀಕರಿಸುವುದು, ಆದರೆ ಹೃದಯದಲ್ಲಿ ಯೇಸುವನ್ನು ಅವರು ಸ್ವೀಕರಿಸಲಿಲ್ಲ. ಇನ್ನು ಅನೇಕ ಜನರಿದ್ದಾರೆ, ಹೊರಗಿನ ತೋರಿಕೆಯಲ್ಲಿ ಅವರು ಬೇರೆ ಬೇರೆ ಭಕ್ತಿಯ ವಾತಾವರಣವನ್ನು ಇದೆ, ಆದರೆ ನಿಜವಾಗಿ ನಮ್ಮ ಹೃದಯದಲ್ಲಿ ಯೇಸು ಸ್ವಾಮಿ ಇದ್ದಾನೋ ಅದು ನಾವು ಪ್ರಶ್ನೆ ಹಾಕಿಕೊಳ್ಬೇಕು. ಹೃದಯದಲ್ಲಿ ಯೇಸುವ ನಮ್ಮ ಸ್ವಂತ ರಕ್ಷಕನಾಗಿ ಅಂಗೀಕರಿಸಿದೆಯೋ ಅದು ಬಹಳ ಮುಖ್ಯವಾದ ಸಂಗತಿಯಾಗಿದೆ. ಆದ್ದರಿಂದ ಈ ಕ್ಷಮಾಧ್ಯಾನಗಳು ಯೇಸುವನ್ನು ನಮ್ಮ ಹೃದಯಗಳಲ್ಲಿ ಸ್ವಂತ ರಕ್ಷಕನಾಗಿ ಅಂಗೀಕರಿಸಲು ಅದು ಕರೆಯನ್ನು ಕೊಡುವಂಥದ್ದಾಗಿದೆ. ಆದರೆ ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳಬೇಕು. ಪಾಪಕ್ಕೆ ಬೆನ್ನು ಹಾಕಿ ನಾವು ದೇವರನ್ನು ತಿಳ್ಕೊಳ್ಳುವಂಥ ಸಮಯ, ಶಿಲುಬೆಯ ಕಡೆಗೆ ಬರುವಂಥ ಸಮಯ. ಸಂಗೀತಕ್ಕೆ ಏನು ಹೇಳ್ತೇನೆ, ಕ್ರೂಜೆ ಹತ್ತಿರ ಹೋಗಲಾಗಿ ಸಿಕ್ಕುತ್ತಾ ಆಶೀರ್ವಾದವು. ಶಿಲುಬೆ ನಮಗೆ ಶಕ್ತಿಯಾಗಿದೆ, ಶಿಲುಬೆ ಅದು ದೇವರ ಬಲವಾಗಿದೆ. ಅಂಧಕಾರದ ಭಯ ತುಂಬಿದ ಲೋಕದಲ್ಲಿ ಯೇಸುವಿನ ಶಿಲುಬೆ ನಮಗೆ ಅದು ಬಲವನ್ನು ಕೊಡುವಂಥದ್ದಾಗಿದೆ. ಪ್ರಿಯರೇ, ಆಗಿನ ಜನರು ಯೇಸುವನ್ನು ಸ್ವಂತ ರಕ್ಷಕನಾಗಿ ಅಂಗೀಕರಿಸಲಿಲ್ಲ. ಜಯ ಹೋಸನ್ನ ಎಂಬುದಾಗಿ ಕೂಗಿದ್ರು, ಆದರೆ ಅವರ ಹೃದಯಗಳಲ್ಲಿ ಅವರು ಯೇಸುವನ್ನು ಅವರು ಅಂಗೀಕರಿಸಲಿಲ್ಲ. ಆದರೆ ಈ ದಿನಗಳು ನಿಜವಾಗಿ ಕೂಡ ದೇವರು ನಮಗೆ ತಿರುಗುವಂಥ ಆವರ್ತಿ ನಮಗೆ ಕೊಟ್ಟಿದ್ದಾನೆ. ಕ್ರೂಜೆಯ ಬಳಿಗೆ ಬರುವಂಥ ದಿನವಾಗಿದೆ. ಯೇಸುವನ್ನು ಸ್ವಂತ ರಕ್ಷಕನಾಗಿ ಅಂಗೀಕರಿಸಿಕೊಳ್ಳುವಂಥ ಒಂದು ದಿನವಾಗಿದೆ. ಆ ಸುಂಕದವನು ಹೇಳ್ತಾನೆ, ಆತನು ಆಕಾಶದ ಕಡೆಗೆ ಆತನು ನೋಡುವುದಕ್ಕೆ ಮನಸ್ಸಿಲ್ಲದೆ ಎದೆಯನ್ನು ಬಡಕೊಳ್ಳುತ್ತಾ, ಪಾಪಿಯಾದ ನನ್ನನ್ನು ಕರುಣಿಸು ಎಂಬುದಾಗಿ ಎದೆ ಬಡಕೊಳ್ತಾನೆ. ಬೈಬಲ್ ಹೇಳ್ತಿದೆ, ಅವನು ನೀತಿವಂತನಾಗಿ ಆತನ ಮನೆಗೆ ಹೋಗ್ತಾನೆಂಬುದಾಗಿ. ತಪ್ಪಿ ಹೋದ ಮಗನ ಸಾಮ್ಯದಲ್ಲಿ ಕೂಡ ಆತನ, ಅಪ್ಪ, ಪರಲೋಕಕ್ಕೆ ವಿರೋಧವಾಗಿ, ನಿನಗೆ ವಿರೋಧವಾಗಿ ನಾನು ಪಾಪ ಮಾಡಿದ್ದೇನೆ, ಇನ್ನು ನನ್ನ ಮಗನೆನಿಸಿಕೊಳ್ಳೋದಕ್ಕೆ ಯೋಗ್ಯನಲ್ಲ. ಯಥಾರ್ಥವಾದ ಪಶ್ಚಾತ್ತಾಪ ನಮಗೆ ಆಶೀರ್ವಾದವನ್ನು ತರುವಂಥದ್ದಾಗಿದೆ. ಆದ್ದರಿಂದ ನಾವು ನಮ್ಮನ್ನು ಪರೀಕ್ಷೆ ಮಾಡಿಕೊಳ್ಳೋಣ. ಒಂದು ಚಿಕ್ಕ ಕಥೆಯನ್ನು ಹೇಳಿ ನಾನು ಪ್ರಸಂಗವನ್ನು ಮುಗಿಸ್ತೇನೆ. ರೋಮನ್ ಚಕ್ರವರ್ತಿ, ಆತನ ಹೆಸರು ಕಾನ್ಸ್ಟೈನ್. ಆತನು ಕ್ರೈಸ್ತರನ್ನು ಹಿಂಸೆ ಮಾಡ್ತಾ ಇದ್ದ. ಒಂದು ಸಾರಿ ಆತನು ವೈರಿಗಳ ವಿರುದ್ಧವಾಗಿ ಹೋರಾಡಲು ಆತನು ಬಯಸ್ತಾನೆ. ಆತನಿಗೆ ಭಯ ಉಂಟಾಗ್ತದೆ. ಆಗ ಆಕಾಶದಲ್ಲಿ ಆ ಶಿಲುಬೆಯ ದರ್ಶನವನ್ನು ಕಾಣ್ತಾನೆ. ಅಲ್ಲಿ ಬರೆದಿದೆ, ಆ ಶಿಲುಬೆಯ ದರ್ಶನ ಇದರಿಂದ ಗೆಲ್ಲು. ಆದರೆ ಎಲ್ಲ ಸೈನಿಕರಿಗೆ ಆತನು ಆ ಗುರಾಣಿಗಳಲ್ಲಿ ಶಿಲುಬೆಯ ಗುರುತನ್ನು ಹಾಕಿಸಿದ. ಕ್ರಿಸ್ತಕ 312ರಲ್ಲಿ ಆತನ ವೈರಿಗಳ ವಿರುದ್ಧ ಜಯವನ್ನು ಗಳಿಸಿದ. ಯೇಸುವನ್ನು ಸ್ವಂತ ರಕ್ಷಕನಾಗಿ ಅಂಗೀಕರಿಸಿದ. ಆತನ ತಾಯಿ ಕೂಡ ಯೇಸುವನ್ನು ಸ್ವಂತ ರಕ್ಷಕನಾಗಿ ಅಂಗೀಕರಿಸಿದರು. ಶಿಲುಬೆ ಅದು ಜಯದ ಸಂಕೇತ, ಶಿಲುಬೆ ಅದು ಸೋಲಿನ ಸಂಕೇತವಲ್ಲ. ಈ ಸಮಾಧಾನಗಳಲ್ಲಿ ನಾವು ಯೇಸುವನ್ನು ಸ್ವಂತ ರಕ್ಷಕನಾಗಿ ಅಂಗೀಕರಿಸಲು ಒಂದು ಅವಕಾಶವಿದೆ. ಯೇಸು ಜಕ್ಕಾನಿಗೆ ಹೇಳುವಂಥ ಮಾತು, ಜಕ್ಕೆ ಹೇಳ್ತೇನೆ, ನಾನು ಏನಾದರೂ ತಪ್ಪು ಮಾಡಿದರೆ ನಾನು 4ರಷ್ಟು ಹಿಂದಕ್ಕೆ ಕೊಡುತ್ತೇನೆ. ಆ ಯೇಸು ಸ್ವಾಮಿ ಹೇಳ್ತಾನೆ, ಇವತ್ತೇ ಈ ಮನೆಗೆ ರಕ್ಷಣೆ ಆಯಿತು. ನಮ್ಮ ಮನೆಗೆ ರಕ್ಷಣೆ ಆಗಬೇಕಾ? ನಮ್ಮ ಮನೆಯಲ್ಲಿ ಸಮಾಧಾನ ಬೇಕಾ? ನಮ್ಮ ಮನೆಯಲ್ಲಿ ಆಶೀರ್ವಾದ ಬೇಕಾ? ನಮ್ಮ ಕುಟುಂಬದಲ್ಲಿ ನೆಮ್ಮದಿ ಬೇಕಾ? ನಮ್ಮ ಮಕ್ಕಳ ಜೀವನದಲ್ಲಿ ಆಶೀರ್ವಾದ ಬೇಕಾ? ನಮ್ಮ ಕುಟುಂಬ ಯೇಸುವಿನ ಕಡೆಗೆ ತಿರುಗಿಕೊಳ್ಳಬೇಕು. ಆದ್ದರಿಂದ ಈ ಸಮಾಧಾನಗಳಲ್ಲಿ ನಾವು ಯೇಸುವ ನಮ್ಮ ಸ್ವಂತ ರಕ್ಷಕನಾಗಿ ಅಂಗೀಕರಿಸಿಕೊಳ್ಳ ಇದೊಂದು ಅವಕಾಶ ದೇವರು ಕೊಟ್ಟಿದ್ದಾನೆ. ಆದ್ದರಿಂದ ನಾಳೆ ಗೊತ್ತಿಲ್ಲ ಪ್ರಿಯರೇ, ಈ ದಿನ ನಾವು ಕುಟುಂಬವಾಗಿ ಯೇಸುವನ್ನು ಕರೆಯೋಣ. ಯೇಸುವೇ ನಮ್ಮ ಮನೆಗೆ ಬಾ, ಯೇಸುವೇ ನಮ್ಮ ಮನದಲ್ಲಿ ಬಾ, ಯೇಸುವೇ ನಮ್ಮ ಹೃದಯದಲ್ಲಿ ಬಾ. ಯೇಸು ಹೇಳಿದ್ದಾನೆ, ಎಲ್ಲಿಬ್ಬರಾಗಲಿ ಮೂವರಾಗಲಿ, ಅಂದರೆ ಗಂಡ ಹೆಂಡತಿ ಮಕ್ಕಳು ಸೇರಿ ಪ್ರಾರ್ಥನೆ ಮಾಡುತ್ತಾರೋ ಅಲ್ಲಿ ನಾನಿದ್ದೇನೆ. ಯೇಸುವ ನಮ್ಮ ಸ್ವಂತ ರಕ್ಷಕನಾಗಿ ಅಂಗೀಕರಿಸಿಕೊಳ್ಳುವ. ನಮ್ಮ ಪಾಪಗಳಿಗೋಸ್ಕರವಾಗಿ ಆತನ ಕ್ರೂಜೆಯ ಮೇಲೆ ಬಲಿಯಾಗಿದ್ದಾನೆ. ಆದ್ದರಿಂದ ಯೇಸು ಪ್ರಶ್ನೆ ಮಾಡ್ತಾನೆ, ಎಲ್ಲವನ್ನು ನಾನು ನಿನಗಾಗಿ ಮಾಡಿದೆ, ಎಲ್ಲವನ್ನು ನಾನು ನಿನಗಾಗಿ ಮಾಡಿದೆ. ಕೊರಡೆ ಪೆಟ್ಟು, ಹಾಸ್ಯ, ಮುಳ್ಳು ಮುಡಿಯ ವೇದನೆ ಎಲ್ಲವನ್ನು ನಾನು ನಿನಗಾಗಿ ಮಾಡಿದೆ. ನನಗಾಗಿ ನೀನು ಏನು ಮಾಡಿದ್ದಿ?
ನನಗಾಗಿ ನೀನು ಏನು ಮಾಡಿ. ಒಂದು ವೇಳೆ ಯೇಸು ಸ್ವಾಮಿ ಈ ಸಂದರ್ಭದಲ್ಲಿ ಪ್ರಶ್ನೆಯನ್ನು ಕೇಳುವುದಾದರೆ ನಮ್ಮ ಉತ್ತರ ಏನು? ಮಗನೇ ಮಗಳೇ, ನಿನಗಾಗಿ ನನ್ನ ರಕ್ತವನ್ನು ಸುರಿಸಿದೆ, ನಿನಗಾಗಿ ಶಿಲುಬೆಯ ಮರಣ ಹೊಂದಿದೆ, ಆದರೆ ನನಗಾಗಿ ನೀನು ಏನು ಮಾಡಿದೆ ಎಂಬುದಾಗಿ ಯೇಸು ಸ್ವಾಮಿ ಪ್ರಶ್ನೆ ಮಾಡೋದಾದರೆ ನಮ್ಮ ಉತ್ತರವೇನು? ಶಿಲುಬೆಯ ಕಡೆಗೆ ಬರೋಣ. ಪಾಪಗಳನ್ನು ಒಪ್ಪಿಕೊಂಡು ಯೇಸುವನ್ನು ನಮ್ಮ ಸ್ವಂತ ರಕ್ಷಕನಾಗಿ ಅಂಗೀಕರಿಸಿಕೊಳ್ಳೋಣ. ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂತನ ಪರಲೋಕ ತಂದೆ ದೇವರೇ, ಈ ಕ್ಷಮಾಧ್ಯಾನದ ದಿನಗಳಲ್ಲಿ ನಾವು ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತೇವೆ. ಕತ್ತಲು ತುಂಬಿದ ದುಷ್ಟಲೋಕದಲ್ಲಿ ನಾವಿದ್ದೇವೆ. ನಾವಿಂದು ಉಳಿದಿರುವುದಾದಿನ ಕೃಪೆ ಆಶೀರ್ವಾದ. ಈ ಲೋಕ ಅನೇಕರು ಬಿಟ್ಟು ಹೋಗಿದ್ದಾರೆ. 2025 ವರ್ಷದಲ್ಲಿ ನಾವು ಈ ಕ್ಷಮಾಧ್ಯಾನವನ್ನು ಆಚರಿಸುವ ಕೃಪೆಯನ್ನು ಕೊಟ್ಟದಕ್ಕಾಗಿ ಸ್ತೋತ್ರ. ನಾಳಿನ ಸಂಗತಿ ಗೊತ್ತಿಲ್ಲ ಸ್ವಾಮಿ. ಈ ವರ್ಷದಲ್ಲಿ ನಮಗೆ ಕ್ಷಮಾಧ್ಯಾನ ಮಾಡುವಂಥ ಕೃಪೆಯನ್ನು ಕೊಟ್ಟಿದ್ದೆ. ಕೃಪಾಕಾಲದಲ್ಲಿದ್ದೇವೆ. ನಾವು ಕುಟುಂಬವಾಗಿ, ನಾವು ವೈಯಕ್ತಿಕವಾಗಿ ಯೇಸುವನ್ನು ನಮ್ಮ ಸ್ವಂತ ರಕ್ಷಕನಾಗಿ ಅಂಗೀಕರಿಸಿಕೊಳ್ಳಲು ಸಹಾಯ ಮಾಡು. ಸಾಂಪ್ರದಾಯಿಕವಾಗಿ ಆಚರಿಸಿದ ನಿಜವಾದ ಪಶ್ಚಾತ್ತಾಪದಿಂದ, ಯಥಾರ್ಥವಾದ ಭಕ್ತಿಯಿಂದ ಈ ಕ್ಷಮಾಧ್ಯಾನಗಳನ್ನು ಧ್ಯಾನಿಸಿ ಶಿಲುಬೆಯ ಮೂಲಕವೂ ಸಿಗುವಂಥ ಆ ವಿಶೇಷವಾದ ಆಶೀರ್ವಾದವನ್ನು ನಾವು ಹೊಂದಿಕೊಳ್ಳುವಂತೆ ಪವಿತ್ರ ಆತ್ಮನ ಮೂಲಕ ಸಹಾಯ ಮಾಡಬೇಕೆಂದು ಯೇಸುವೇ ನಮ್ಮ ಮಧುರವಾದ ನಾಮದಲ್ಲಿ ಬೇಡಿದ್ದೇವೆ. ಆಮೇಲೆ ನಾನು ಭಾವಿಸ್ತೇನೆ ನೀವು ಒಳ್ಳೆಯ ವಾಕ್ಯ ಸಂದೇಶವನ್ನು ಕೇಳಿದ್ದೀರಿ. ಅದರಿಂದ ಈ ವಾಕ್ಯ ಸಂದೇಶ ನಿಮ್ಮ ಕುಟುಂಬದಲ್ಲಿ ವಿಶೇಷವಾದ ಆಶೀರ್ವಾದವನ್ನು ತರಲೆಂಬುದಾಗಿ ನಾನು ಯೇಸುವಿನಲ್ಲಿ ಪ್ರಾರ್ಥಿಸ್ತೇನೆ. ಧನ್ಯವಾದ.